ಎಲ್ಲರಿಗೂ ನಮಸ್ಕಾರ. ನಾನು ಈಗ ಪದರ್ ಚಪಾತಿ ಮತ್ತು ಕೊಕೊನಟ್ ಚಟ್ನಿ ಮಾಡೇನಿ. ಅದು ಒಂಥರ ಕಾಂಬಿನೇಷನ್ ಭಾಳ ಚಂದ ಇರ್ತತಿ. ಅದಕ್ಕೆ ಈ ಚಳಿಗಾಲದಾಗೂ ಅದು ಟೇಸ್ಟ್ ಬರ್ತತಿ. ಬೆಳ್ಳುಳ್ಳಿ ಅದು ಹಾಕಿದ್ರಿಂತ ಅದಕ್ಕೆ ನಾ ಮಾಡಿ ತೋರ್ಸಾಕ್ತಾನೆ. ಅದಕ್ಕೆ ಬೆಳ್ಳುಳ್ಳಿ ತೊಗೊಂಡೈತಿ, ಹಸಿ ಶುಂಠಿ ತೊಗೊಂಡೈತಿ, ಟೊಮೆಟೊ ತೊಗೊಂಡೈತಿ, ಮತ್ತು ಇವು ಕೊಬ್ಬರಿ ಇರ್ತೈತಲ್ಲ, ಹಸಿ ಕೊಬ್ಬರಿನ ಸಣ್ಣಂಗೆ ಪೀಸ್ ಕಟ್ ಮಾಡ್ಕೊಂಡು ನಾನು ಮಿಕ್ಸಿ ಜಾರಿಗೆ ಹಾಕ್ಬೇಕಂತ ಹೇಳಿ ಇದನ್ನ ಕಟ್ ಮಾಡ್ಕೊಳಕ್ತಾನೆ. ಇದೇ ಥರ ಸಣ್ಣಂಗೆ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಬೇಕಾಗತ್ತೆ ಅದನ್ನ. ಅದಕ್ಕೆ ನೋಡಿರಿ, ಇದು ಹಸಿ ಕೊಬ್ಬರಿ ಇರ್ತೈತಲ್ಲ ರೀ, ಅದನ್ನು ನಾನು ಪೀಸಾಗೆ ಮಾಡ್ಕೊಳಕ್ತೇನೆ ರೀ. ಈಗ ಹಸಿ ಕೊಬ್ಬರಿ ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೋರಿ, ಅದರದ್ದೇನಿಲ್ಲ. ಅದಕ್ಕೆ ಖಾರ ಉಪ್ಪನ್ನು ಬೇಕಾದಷ್ಟು ಹಾಕೋರಿ ನೀವು, ಎಷ್ಟು ನಿಮಗೆ ಟೇಸ್ಟ್ ಬರ್ತೈತೆ ಅಷ್ಟ. ಈಗ ಅದಕ್ಕೆ ನಾನು ಟೊಮೆಟೊ ಹಾಕೋಕ್ತಾನೆ, ಒಂದು ಟೊಮೆಟೊ ರೀ. ನೀವು ಬೇಕಾದರೆ 2 ಟೊಮೆಟೊನೂ ಹಾಕ್ಕೋಬೋದು, ಹುಳಿ ಜಾಸ್ತಿ ಬೇಕಾಗಿದ್ರೆ. ಆದರೆ ಟೊಮೆಟೊಕ್ಕೆ ಮತ್ತು ಈ ಕೊಬ್ಬರಿ ಚಟ್ನಿಗೆ ಒಣ ಖಾರಕ್ಕೆ ಭಾರಿ ಕಾಂಬಿನೇಷನ್ ಇರ್ತೈತೆ ರೀ. ಬೆಳ್ಳುಳ್ಳಿ ಹಾಕಿ ಈ ದಿನಕ್ಕೆ ಕುಟ್ಟೋದ್ರಿಂತ ಭಾಳ ಇದೊಂಥರ, ಈಗ ಥಂಡಿ ದಿನ ಇರ್ತೈತಲ್ಲ ರೀ, ಟೇಸ್ಟ್ ಬರ್ತೈತೆ. ಬಿಸಿದ ಚಪಾತಿ, ಪದರ್ ಚಪಾತಿ ಮತ್ತು ಕೊಕೊನಟ್ ಚಟ್ನಿ ಹಾಕೊಂಡು ತಿಂದ್ರೆ ರೀ, ತುಪ್ಪ ಹಾಕೊಂಡು ಭಾಳ ಬೆಸ್ಟ್ ಆಗಿರ್ತೈತಿ. ಅದಕ್ಕೆ ನಾನು ಇದನ್ನ ಮಾಡಿ ತೋರ್ಸಾಕ್ತೇನೆ. ಅದಕ್ಕೆ ಒಂದಿಷ್ಟು ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಕೊಳಕತ್ತೇನೆ ರೀ ನಾನು. ಈರುಳ್ಳಿಯನ್ನು ಸಣ್ಣಂಗೆ ಕಟ್ ಮಾಡ್ಕೋಬೇಕ್ರಿ. ಮತ್ತು ಕೊಬ್ಬರಿಯನ್ನು ಪೀಸ್ ಮಾಡ್ಕೊಂಡು, ಈಗ ಕೊಬ್ಬರಿ ಸಣ್ಣಂಗೆ ಪೀಸ್ ಮಾಡಿದ್ದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳಕ್ತೇನೆ ರೀ. ಇದನ್ನೆಲ್ಲನೂ ಮಿಕ್ಸಿ ಜಾರಿಗೆ ಸಣ್ಣಂಗೆ ಪೀಸ್ ಮಾಡಿ ಹಾಕ್ಕೊಂಡು ನಾನು ಅದಕ್ಕೊಂದು ಸ್ವಲ್ಪ ಅಲ್ಲ ಇರ್ತೈತಲ್ಲ ರೀ, ಅಲ್ಲ ಒಂದು 2 ಇಂಚಿನಷ್ಟು ಹಾಕ್ಕೊಳಕ್ತಾನೆ. ನೀವು ಅಲ್ಲ ಬೇಕಾದ್ರೆ ಹಾಕೋರಿ, ಜಾಸ್ತಿ ಬೇಕಾದ್ರೂ. ಈಗ ಟೊಮೆಟೊ ನಾನು 1 ಟೊಮೆಟೊ ಹಾಕೇನಿ, 2 ಟೊಮೆಟೊನೂ ಹಾಕ್ಬೋದು, ಅದಕ್ಕೇನಿಲ್ಲ. ಈರುಳ್ಳಿನೂ ನೀವು ಇನ್ನೊಂದು ಹಾಕೋತಿದ್ರೆ ಹಾಕೋಬೋದು. ನಾನೀಗ ಇದಕ್ಕೆ 1 ಈರುಳ್ಳಿ ಹಾಕೇನಿ, 1 ಈರುಳ್ಳಿ ಸಾಕು. ಇದಕ್ಕೆ ಜೀರಿಗೆ ಹಾಕೈತ್ರಿ, ಉಪ್ಪು, ಇದು ಒಣ ಖಾರದ ಪುಡಿ ಇರ್ತೈತಲ್ಲ, ಅಚ್ಚ ಖಾರದ ಪುಡಿ, ಅದನ್ನು ಹಾಕೈತಿ. ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಬೆಳ್ಳುಳ್ಳಿ ಅಂತೂ ಹಾಕ್ಬೇಕ್ರಿ ಜಾಸ್ತಿ, ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ಭಾಳ ಬರ್ತೈತಿ. ಅದಕ್ಕೆ ನಾನು ಇದನ್ನ ಈಗ ನೋಡಿರಿ, ಇದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನ ಪೇಸ್ಟ್ ಮಾಡೇನಿ. ಎಷ್ಟು ಮಸ್ತಾಗಿರ್ತೈತೆ ಅಂದರೆ ಇದು ಚಪಾತಿ ಜೊತೆ, ಪದರ್ ಚಪಾತಿ ಜೊತೆ ಭಾಳ ಅಂದ್ರೆ ಭಾಳ ಬೆಸ್ಟ್ ಹತ್ತತಿ. ಈಗ ನೋಡಿರಿ, ಇದಕ್ಕೆ ಚಪಾತಿಯನ್ನು ಹೆಂಗೆ ಮಾಡೋದು, ಅದು ಹಿಟ್ಟು ಹೆಂಗೆ ನಾದ್ಕೊಂಡ್ರೆ ಮೆತ್ತಗೆ ಬರ್ತಾವೆ ಚಪಾತಿ, ಪದ್ರ ಬರ್ತಾವೆ, ತೋರ್ಸಾಕತ್ತೇನೆ ನಾನು. ಈಗ ನೋಡಿರಿ, ಇದನ್ನು ಉಪ್ಪು ಹಾಕ್ಕೊಂಡೈತಿ. ಇದಕ್ಕೆ 1 ಕಪ್ ಗೋಧಿ ಹಿಟ್ಟಿಗೆ ಉಪ್ಪು ಹಾಕ್ಕೊಂಡೈತಿ. ಉಪ್ಪು ಹಾಕ್ಕೊಂಡು ನಾನು 1 ಕಪ್ ಇದಕ್ಕೆ ಹಾಲು ಹಾಕೋತೇನೆ ರೀ, ಗೋಧಿ ಹಿಟ್ಟಿಗೆ. ಅಂದ್ರೆ ಅವು ಭಾಳ ಬೆಸ್ಟ್ ಬರ್ತಾವೆ, ಮೆತ್ತಗೂ ಬರ್ತಾವೆ, ಪದ್ರೂ ಬರ್ತಾವೆ. ನೋಡಿರಿ, ಈಗ 1 ಕಪ್ ಹಾಲು ಹಾಕೇನಿ ಇದಕ್ಕೆ. ನೀವು ಹಾಲು ಕಡಿಮೆ ಹಾಕ್ಕೊಳ್ಬೋದು, ಹೆಚ್ಚೂ ಹಾಕ್ಬೋದು. ಹಿಟ್ಟನ್ನ ಅದಕ್ಕೆಲ್ಲ ಹಾಲು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿನೂ ಮಿದಿಬೋದು. ಈಗ ನೋಡಿರಿ, ಇಷ್ಟು ಹಾಕ್ಕೊಂಡು ಹಾಲು ಹಾಕೀನಿ ನಾನು 1 ಕಪ್ನಷ್ಟ. ಅದನ್ನು ಮೊದಲು ಇದು ಕಲಿಸ್ಕೊಂಡು ಆಮೇಲೆ ನೀರು ಹಾಕೋತಾನೆ. ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಚಂದಂಗೆ ನಾದ್ಕೋಬೇಕ್ರಿ ಅದನ್ನ. ಈಗ ಬೆಸ್ಟಂಗೆ ಅದು ಹಾಲು ಹಾಕಿದ್ರಿಂದ ಭಾಳ ಮೆತ್ತಗೆ ಬರ್ತೈತಿ, ಮತ್ತು ಚಪಾತಿ ಭಾಳ ಟೇಸ್ಟ್ ಆಗ್ತಾವೆ ರೀ, ಮೃದು ಆಗ್ತಾವೆ. ಈಗ ಇದನ್ನು ಹಿಟ್ಟು ನಾನು ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಳಕ್ತಾನೆ. ನೀವು ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ. ಈಗ ನೋಡಿರಿ, ಹಿಟ್ಟು ನಾದೋದನ್ನು ನಾನು ತೋರ್ಸಾಕ್ತೀನಿ. ಇದೇ ಥರ ಒಂಥರ ಹಾಲು ಹಾಕಿ ಎಲ್ಲ ಹಾಕಿ ಉಪ್ಪು ಹಾಕಿ ನಾದಿ ಈ ಹಿಟ್ಟು ಇಡೋದ್ರಿಂತ ಭಾಳ ಮೆತ್ತಗೆ ಬರ್ತೈತಿ ಹಿಟ್ಟು. ಈಗ ನೋಡಿರಿ, ಸ್ವಲ್ಪ ಆಯಿಲ್ ಹಾಕೋತಾನೆ ರೀ ಇದಕ್ಕೆ. ಮ್ಯಾಲೆ ಕೈಗದು ಏನೂ ಅಂಟೋದಿಲ್ಲ, ಅದಕ್ಕೆ ಆಯಿಲ್ ಹಾಕಿ ಅದನ್ನು ಮಿದ್ದಿ ಇಡಾಕ್ತಾನೆ ರೀ ಹಿಟ್ಟು. ಸ್ವಲ್ಪ ರೆಸ್ಟ್ ಮಾಡೋಕೆ ಇಡ್ಬೇಕಾಗ್ತದೆ ಹೇಳಿ ನಾನು ಈಗ ಮಿದ್ದೆ ಇಡಾಕ್ತಾನೆ ರೀ. ಈಗ ನೋಡಿರಿ, ಮಿದ್ದಿಟ್ಟನನ್ನ ಈಗ ರೆಸ್ಟ್ ಮಾಡೈತದು. ಒಂದು 10 ನಿಮಿಷ ಬಿಟ್ಟು ನಾನು ತೋರಿಸ್ತೀನಿ ನಿಮ್ಗೆ ಹೆಂಗಾಗಿರ್ತೈತ. ಈಗ ನೋಡಿರಿ, ಇದನ್ನು ಮತ್ತು ನಾನು ಹಿಟ್ಟನ್ನು ಮಿದ್ಕೊಳಕ್ತಾನೆ. ಈಗ ಚಪಾತಿ ಮಾಡೋಕೆ ನಾನು ಉಳ್ಳಿ ಮಾಡ್ಕೋಬೇಕಲ್ರಿ, ಅದಕ್ಕೆ ನಾನು ಹಿಟ್ಟನ್ನು ಚೆನ್ನಾಗಿ ಮಿದ್ಕೊಳಕ್ತಾನೆ ರೀ. ಈಗ ಮಿದ್ದುದು ನೋಡಿರಿ, ಈಗ ಹಿಟ್ಟು ಚೆಂದಂಗೆ ಹಿಂಗೆ ಮಿದ್ಬೇಕ್ರಿ. ಮಿದ್ದೆ ಅದನ್ನು ಉಳ್ಳಿ ಮಾಡ್ಕೋಬೇಕಾಗ್ತದೆ. ಈಗ ನೋಡಿರಿ, ಭಾಳ ಮಸ್ತಾಗೈತಿ ಹಿಟ್ಟು, ಕೈಗೂ ಅಂಟೋದಿಲ್ಲ. ಯಾಕಂದ್ರೆ ಆಯಿಲ್ ಹಾಕಿ ಅದನ್ನು ರೆಸ್ಟ್ ಮಾಡೋಕ್ಕಿಟ್ಟು ತೊಗೊಂಡೈತಲ್ರಿ ಹಿಟ್ಟು, ಇದು ಬೆಸ್ಟ್ ಆಗೈತೆ ರೀ. ಈಗ ನೆನೆದೈತತಾರಲ್ರಿ ಹಿಟ್ಟು, ನೆನೆದು ಬಿಟ್ಟೈತಿ ಈಗಾಗಲೇ. ಚಪಾತಿ ಹಿಟ್ಟಿನ ಅದಕ್ಕೆ ಬಂದುಬಿಟ್ಟೈತೆ ಅದು ಹಿಟ್ಟು. ನೋಡಿರಿ, ಈಗ ಇಷ್ಟು ಚಂದಂದು ದೊಡ್ಡ ಉಳ್ಳಿ ಮಾಡ್ಕೊಳಕ್ತಾನೆ ನಾನು. ಈಗ ಉಳ್ಳಿ ಮಾಡ್ಕೊಂಡು ಅವನ್ನ ಚಪಾತಿ ಲಟ್ಸೋದನ್ನು ನಾನು ತೋರಿಸ್ತೀನಿ. ಈಗ ನಾನು ಹಂಚು ಕಾಸಕ್ಕಿಟ್ಟೇನೆ ರೀ, ಚಪಾತಿಯನ್ನು ನಾನು ಲಟ್ಟಿಸಿ ಅದರೊಳಗೆ ಹಾಕ್ತಾನೆ. ನೋಡಿರಿ, ಈಗ ಎಲ್ಲನೂ ಉಳ್ಳಿ ಮಾಡ್ಕೊಳ್ಳೋದು ನಾನು ತೋರ್ಸಾಕ್ತಾನೆ. ಉಳ್ಳಿ ಮಾಡ್ಕೊಂಡು ಸೋದಕ್ಕೆ ಹಿಟ್ಟು ಸಾಫ್ಟ್
ಭಾಳ ಸಾಫ್ಟ್ ಇರ್ತೈತೆ ರೀ ಇದು, ಚಂದ ಇರ್ತೈತಿ ಸಾಫ್ಟಾಗಿ. ಹಿಂಗಿತ್ತಂದ್ರೆ ಪದ್ರ ಬರ್ತಾವ್ರಿ ಅವು ಚಪಾತಿಗೆ. ನೋಡಿರಿ ಈಗ ಇವನ್ನೆಲ್ಲನೂ ನಾನು ಮಾಡಿಟ್ಕೊಳಕ್ತಾನೆ. ನೀವಾದರೂ ಅದನ್ನು ಹಿಟ್ಟು ಎಷ್ಟು ಮಿದಿತೀರಲ್ರಿ ಅಷ್ಟು ಚಂದ ಬರ್ತಾವೆ ಚಪಾತಿ, ಪದ್ರ ಬರ್ತಾವೆ. ನೋಡಿರಿ ಈಗ ಇದನ್ನೆಲ್ಲ ಹಿಟ್ಟನ್ನು ರೌಂಡಾಗೆ ಮಾಡಿಟ್ಕೊಳಕ್ತಾನೆ. ಈಗ ಇನ್ನೊಂದೆರಡು ಮಾಡಿಟ್ಕೊಂಡು ಅದನ್ನ ಲಟ್ಟಿಸ್ತೀನಿ. ಅದನ್ನ ಲಟ್ಸೋದು ನಿಮಗೆ ಹೆಂಗೆ ಅನ್ನೋದು ತೋರಿಸ್ತೀನಿ. ಲಟ್ಸಿದ್ರೆ ಅದರಲ್ಲಿ ಹಿಟ್ಟು ಹಾಕಿ ಎಣ್ಣೆ ಹಾಕಿ ಲಟ್ಸಿದ್ರೆ ಅವು ಪದ್ರ ಬರ್ತಾವ್ರಿ ಚಪಾತಿ. ಈಗ ನೋಡಿರಿ ಇವೆಲ್ಲನೂ ನಾನು ರೌಂಡಾಗಿ ಮಾಡಿಟ್ಕೊಂಡನಿ, ಉಳ್ಳಿ ಮಾಡಿಟ್ಕೊಂಡನಿ. ಇದನ್ನು ಒಂದು ಉಳ್ಳಿ ತೊಗೊಂಡೇನ್ರಿ ನಾನೀಗ. ಒಂದು ಉಳ್ಳಿ ತೊಗೊಂಡು ಅದನ್ನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ತೊಗೊಂಡೇನ್ರಿ. ಅದು ಹಚ್ಚಾಕನು ಗೋಧಿ ಹಿಟ್ಟು, ಜೋಳದ ಹಿಟ್ಟು ತೊಗೋತಾರೆ ರೀ. ಗೋಧಿ ಹಿಟ್ಟು ತೊಗೊಂಡು ಅದನ್ನ ಹಚ್ಚಿ ಸ್ವಲ್ಪ ಪೂರಿ ಥರ ದೊಡ್ಡದು ಮಾಡಿ ಅದಕ್ಕೆ ಎಣ್ಣೆ ಹಚ್ಕೊಂಡು ಅದಕ್ಕೆ ಹಿಟ್ಟು ಹಚ್ಕೋಬೇಕಾಗ್ತೈತೆ ರೀ ಮ್ಯಾಲೆ. ಈಗ ನೋಡಿರಿ ಅದಕ್ಕೆ ಎಣ್ಣೆ ಹಚ್ತನು, ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಅದಕ್ಕೆ ಹಿಟ್ಟನ್ನು ಫಸ್ಟ್ ಹಾಕೋರಿ, ಆಮೇಲೆ ಎಣ್ಣೆ ಹಾಕೋರಿ. ಹಾಕೊಂಡು ಅದನ್ನು ಎಲ್ಲನೂ ಅದ್ರೊಳಗೆ ಹಚ್ಬೇಕ್ರಿ. ಅದು ಚಪಾತಿ ಒಳಗಿನ ಪದರಿಗೆ ಇದನ್ನೆಲ್ಲ ಹಚ್ಚಿದ್ರೆ ಅದು ಪದ್ರ ಬರ್ತದೆ ಚಪಾತಿ. ಈಗ ನೋಡಿರಿ ಇದನ್ನು ತೊಗೊಂಡೈತಿ, ಒಂದು ಸ್ವಲ್ಪ ಹಿಟ್ಟು ಹಾಕೈತೆ ಅದಕ್ಕೆ, ಮತ್ತೊಂದು ಸ್ವಲ್ಪ ಆಯಿಲ್ ಹಾಕೋಬೇಕು, ಇನ್ನೊಂದು ಸಲ ಮಡಚ್ಬೇಕ್ರಿ. ಹಿಂಗೆ ಈ ಟೈಪ್ ಮಡಚೋದ್ರಿಂತ ಅದು ಚಪಾತಿ ಪದ್ರ ಬಿಚ್ಕೊಳಂಗಿಲ್ಲ, ಬರ್ತೈತಿ. ಅಕ್ಕಿ ಹಿಟ್ಟು ಹಾಕಿದ್ರಂತೂ ಭಾಳ ಮಸ್ತ್ ಬರ್ತೈತಿ ಒಳಗಡೆ ಅಕ್ಕಿ ಹಿಟ್ಟು ಇತ್ತಂದ್ರೆ. ಈಗ ನಾನು ಗೋಧಿ ಹಿಟ್ಟನ್ನು ಹಾಕೇನ್ರಿ, ಅದಕ್ಕೆ ಸ್ವಲ್ಪ ಪದ್ರ ಬರ್ತೈತಿ. ಅಕ್ಕಿ ಹಿಟ್ಟಿಗೆ ಜಾಸ್ತಿ ಬರ್ತಿರ್ತೈತಿ, ಜೋಳದ ಹಿಟ್ಟಿಗೂ ಜಾಸ್ತಿ ಬರ್ತೈತಿ, ಅಕ್ಕಿ ಹಿಟ್ಟಿಗೂ ಜಾಸ್ತಿ ಬರ್ತೈತಿ. ಈಗ ನೋಡಿರಿ ಈಗ ಇದನ್ನು ನಾನು ಹಿಟ್ಟು ಹಚ್ಚಿ ಲಟ್ಟಿಸ್ಕೊಳಾಗತ್ತಾನೆ. ಸ್ವಲ್ಪ ಹಿಟ್ಟು ಹಚ್ಬೇಕ್ರಿ, ಲಟ್ಟಿಸ್ಕೋಬೇಕು. ಹಿಟ್ಟು ಹಚ್ಚಿ ನಾನು ಚಪಾತಿಯನ್ನು ಲಟ್ಟಿಸೆ ಈಗ ಒಂದೇ ಸಮ ಲಟ್ಟಿಸ್ಬೇಕ್ರಿ ಅದನ್ನು. ಈಗ ಇರ್ತೈತಲ್ರಿ, ಇದನ್ನ ಈ ಕಡೆ ಎಲ್ಲನೂ ಎಲ್ಲೆಲ್ಲಿ ದಪ್ಪ ಐತಿ ನೋಡ್ಕೊಂಡು ತೆಳ್ಳಗೆ ಇದ್ದಲ್ಲೇ ಬಿಟ್ಟು ಹಿಂಗೆ ದಪ್ಪ ಇದ್ದಲ್ಲೇ ತೊಗೊಂಡು ಲಟ್ಟಿಸ್ಬೇಕ್ರಿ. ಅದನ್ನ ಪೂರ್ತಿಯಾಗಿ ರೌಂಡಂಗೆ ಸೇಪ್ ಬರುವಂಗೆ ಅದನ್ನ ಲಟ್ಟಿಸ್ಕೋಬೇಕ್ರಿ. ಈಗ ನೋಡಿರಿ ಚಪಾತಿಯನ್ನು ನಾನು ಲಟ್ಟಿಸಾಗೈತಿ. ಇದನ್ನ ಚಂದಂಗೆ ಸುಡುಣ್ರಿ. ಈಗ ಹಂಚ ಕಾಸಕ್ಕಿಟ್ಟನಿ. ಈಗ ನೋಡಿರಿ ಈಗ ಚಪಾತಿ ಪೂರ್ತಿಯಾಗಿ ಎಲ್ಲ ಕಡೆನೂ ಹಿಂಗೆ ತೆಳ್ಳಗೆ ಬರ್ಬೇಕು ನೋಡಿರಿ. ಈ ಕಡೆ ಎಲ್ಲ ಕಡೆನೂ ಒಂದಿಷ್ಟು ದಪ್ಪ ಇರಬಾರ್ದು ಇಲ್ಲೂ. ಸೇಮ್ ಬರ್ಬೇಕು ಎಲ್ಲ ಕಡೆ. ಈಗ ನೋಡಿರಿ ಎಲ್ಲ ಕಡೆನೂ ಸೇಮ್ ಬಂದೈತಿ. ಇದನ್ನ ನಾನು ಹಂಚಿಗೆ ಹಾಕ್ತೀನಿ. ಈಗ ಹಂಚಿನಾಗ ಹಾಕೇನಲ್ರಿ, ಸ್ವಲ್ಪ ಈಗ ತಿರುಗಿಸ್ಬಿಟ್ಟು ಎಣ್ಣೆ ಹಾಕ್ಬೇಕ್ರಿ ಅದಕ್ಕೆ. ಈಗ ಒಂದು ಸಲ ತಿರುಗಿಸ್ಬಿಡ್ತೀನಿ ಅದನ್ನ, ಅಂದ್ರೆ ಎಣ್ಣೆ ಹಾಕಕ್ಕೆ ಅನುಕೂಲ ಆಗ್ತೈತಿ. ಫಸ್ಟಿಗೆ ಎಣ್ಣೆ ಹಾಕಬಾರ್ದ್ರಿ. ಈಗ ಫಸ್ಟ್ ಒಂದು ಸಲ ತಿರುಗಿಸ್ಬಿಟ್ಟು ಎಣ್ಣೆ ಹಾಕೋಬೇಕ್ರಿ. ಈಗ ನಾನು ಸ್ವಲ್ಪ ಆಯಿಲ್ ಹಾಕ್ತೀನಿ. ಕಡಿಮೆ ಹಾಕಿದ್ರೂ ಬರ್ತೈತೆ ರೀ, ಹೆಚ್ಚು ಹಾಕಿದ್ರೂ ಬರ್ತೈತೆ. ನೀವು ಯಾವ ಟೈಪ್ ಮಾಡುತ್ತೀರಿ ಆ ಟೈಪ್ ಮಾಡಕ್ಕೆ ಬರ್ತೈತೆ ರೀ. ಚಪಾತಿ ಮಾತ್ರ ಸಾಫ್ಟ್ ಬರ್ತಾವೆ, ಯಾಕಂದ್ರೆ ಹಾಲು ಎಲ್ಲ ಹಾಕಿ ಮಾಡಿದ್ರಿಂತ ಅವು ಚಂದ ಬರ್ತಾವೆ ರೀ. ಮತ್ತು ಅದ್ರೊಳಗೆ ಎಲ್ಲ ಹಿಟ್ಟು ಹಾಕಿ ಲಟ್ಸಿದ್ರಿಂತ ಅವು ಉಬ್ಬಿ ಬರ್ತಾವೆ, ಚಪಾತಿ ಪದ್ರ ಬರ್ತಾವೆ. ಈಗ ನೋಡಿರಿ ಚಪಾತಿಯನ್ನು ಮೆತ್ತಗೆ ಮಸ್ತಾಗಿರ್ತಾವೆ. ಈಗ ಇದನ್ನು ಚಂದಂಗೆ ಸುಡ್ಬೇಕ್ರಿ. ಇದನ್ನ ಕ್ರಿಸ್ಪಿ ಆಗೋಂಗೆ ಸುಟ್ರು ಅವು ಟೇಸ್ಟ್ ಬರ್ತಾವ್ರಿ. ಈಗ ಮೆತ್ತಗೆ ಸುಡಾಕ್ತಾನೆ ನಾನು. ಮೆತ್ತಗನ್ನ ಮಾಡೋದು ಚಲೋ ರೀ, ಇವು ಟೇಸ್ಟ್ ಬರ್ತಾವೆ. ಇದು ಕೊಕೊನಟ್ ಚಟ್ನಿ, ಇದನ್ನು ಚಪಾತಿ ರೋಲ್ ಮಾಡ್ಕೊಂಡು ತಿಂದ್ರೂ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಹತ್ತೈತೆ ರೀ. ತುಪ್ಪ ಹಾಕ್ಕೊಂಡು ರೋಲ್ ಮಾಡ್ಕೊಂಡು ತಿಂದ್ರೆ ಭಾಳ ಬೆಸ್ಟ್ ಹತ್ತೈತೆ ರೀ. ನಾವು ಎಲ್ಲರೂ ಹೋಗಾಗದ್ರೂ ಈ ಥರ ಮಾಡಿಕೊಂಡು ರೋಲ್ ಮಾಡಿಕೊಂಡು ಟಿಫಿನ್ ಒಂದು ಬಾಕ್ಸ್ನಾಗ ಇಟ್ಕೊಂಡು ಹೋದ್ರೂ ಭಾಳ ಬೆಸ್ಟ್ ಹತ್ತೈತೆ ರೀ ಅದು. ಪಲ್ಯ ಮಾಡೋಕ್ಕಿಂತನೂ ನೋಡಿರಿ ಈಗ ಎಷ್ಟು ಮಸ್ತಾಗೈತಿ ಇದು. ಹಂಗೆ ಇವು ಚಪಾತಿಯನ್ನು ಒಳಗೆ ಹಿಟ್ಟು ಹಾಕಿ ಎಣ್ಣೆ ಹಾಕಿ ಮಾಡೋದ್ರಿಂತ ಭಾಳ ಪದ್ರ ಚಪಾತಿ ಬರ್ತೈತಿ. ಈಗ ನೋಡ್ರಿ ನಾ ಇದೊಂದು ತೋರಿಸ್ತೀನಿ ನಿಮ್ಗೆ ಹೆಂಗೆ ಮಾಡೋದತ್ತ. ಪೂರಿ ಅಷ್ಟೇ ಲಟ್ಟಿಸ್ಬಿಡ್ರಿ, ಪೂರಿ ಹೆಂಗೆ ಲಟ್ಟಿಸ್ತೀವಿ ಅಷ್ಟೇ ಲಟ್ಟಿಸಿ ಅದಕ್ಕೆ ಹಿಟ್ಟು ಹಾಕ್ಕೊಳ್ಳೋದು, ಆಯಿಲ್ ಹಾಕ್ಕೊಳ್ಳೋದು, ಒಂದು ಸಲ ಮಡಚೋದು. ಆಮೇಲೆ ನೆಕ್ಸ್ಟ್ ಈ ಕಡೆನೂ ಒಂದು ಸಲ ಮಡಿಚೆ ತೀಡ್ಬಿಡೋದ್ರಿ. ಅಲ್ಲೂ ಆಯಿಲ ಎಲ್ಲ ಹಾಕ್ಕೊಂಡು ಒಣ ಹಿಟ್ಟ. ಈಗ ನೋಡ್ರಿ ಒಂದು ಪೂರಿ ಒಳಗೆ ಇದನ್ನೆಲ್ಲ ಹಾಕ್ಕೊಳಕತ್ತಾನೆ, ಪೂರಿ ಥರ ಲಟ್ಟಿಸ್ಕೊಂಡು ಆಮೇಲೆ ಒಣ ಹಿಟ್ಟು ಹಾಕ್ಕೊಳ್ಳೋದು. ಆಮೇಲೆ ಅದನ್ನು ಮಡಿಚೆ ಇಲ್ಲಿ ಮೇಲೂ ನೀವು ಆಯಿಲನ್ನು ಹಾಕೋರಿ, ಒಣ ಹಿಟ್ಟನ್ನು ಹಾಕೋರಿ, ಅಂದ್ರೆ ಅದು ಪದ್ರ ಆಗಿಬಿಡ್ತತಿ. ಈಗ ನೋಡಿರಿ ಒಣ ಹಿಟ್ಟು ಹಾಕ್ಕೊಂಡು ಹಿಂಗೆ ಮಾಡ್ಕೋಬೇಕ್ರಿ. ಮತ್ತು ಅದನ್ನು ಮಡಚ್ಬೇಕು, ಈ ಥರ ಬರ್ತೈತೆ ನೋಡ್ರಿ.
ಹಿಂಗೆ ಬಂದಿದ್ದನ್ನು ನಾವು ಚಂದಂಗೆ ಲಟ್ಟಿಸ್ಬೇಕ್ರಿ. ಅದನ್ನ ಒಂಥರ ರೌಂಡ್ ಶೇಪ್ ಲಟ್ಟಿಸಿ ಅದನ್ನು ಸುಡಬೇಕಾಗ್ತದೆ. ಈಗ ಇದನ್ನು ತೋರ್ಸಾಕ್ತಾನೆ ನೋಡ್ರಿ. ನಾನು ಆಯಿಲ್ ಹಾಕೋದು, ಒಣ ಹಿಟ್ಟು ಹಾಕೋದು. ಇದು ಸ್ಟಫಿಂಗ್ ಇದನ್ನು ಒಳಗಡೆ ಹಿಟ್ಟು ಹಾಕೋದು ಯಾಕೆ ತೋರ್ಸಾಕ್ತಾನೆ ಅಂದ್ರೆ, ಭಾಳ ಚೆನ್ನಾಗಿ ಪದ್ರ ಬರ್ಬೇಕಂದ್ರೆ ಈ ಥರ ಹಾಕ್ಬೇಕು. ಹಿಟ್ಟ ಎಣ್ಣೆ ಹಾಕ್ಬೇಕ್ರಿ, ಅಂದ್ರೆ ಅದು ಪದ್ರ ಬರ್ತೈತಿ. ಈಗ ಅವನ್ನೆಲ್ಲ ಮಡಿಚಿಟ್ಕೊಂಡಿದ್ದು ತೋರಿಸಿದ್ನಲ್ರಿ ಹೆಂಗೆ ಅಂತೇಳಿ. ಈಗ ನೋಡ್ರಿ, ಈಗ ಒಂದು ಸಲ ತಿರುಗಿಸೇ ನಾವು ಎಣ್ಣೆ ಹಾಕೋಬೇಕ್ರಿ. ನೋಡ್ರಿ, ಅಂದ್ರೆ ಅದು ಉಬ್ಬಿ ಬರ್ತಾವೆ ಚಪಾತಿ. ಪದ್ರೂ ಬರ್ತಾವೆ, ಉಬ್ಬಿನೂ ಬರ್ತಾವೆ ರೀ. ಅದಕ್ಕೆ ನಾವು ಏನು ಮಾಡಬೇಕು, ಒಂದು ಒಳಗೆ ಅದು ಹಿಟ್ಟ ಎಣ್ಣೆ ಹಾಕೋದು ಭಾಳ ಮಹತ್ವದ್ರಿ ಅದು. ಈಗ ನೋಡ್ರಿ, ಎಲ್ಲ ಚಪಾತಿನೂ ಆಗ್ಯಾವ. ನಾನೀಗ ತೋರಿಸ್ತೀನಿ ನಿಮ್ಗೆ. ಮೆತ್ತಗೆ ಚಪಾತಿ ಆಗ್ಯಾವು. ಅವನ್ನ ಈಗ ಇದು ಚಟ್ನಿ ಜೊತೆ ಹೆಂಗೆ ಸರ್ವ್ ಮಾಡೋದು ಅಂತೇಳಿ ನಾ ತೋರಿಸ್ಕೊಡಾಕ್ತಾನೆ ರೀ. ಈಗ ರೋಲ್ ಮಾಡಿನೂ ತಿನ್ಬೋದು ಇದನ್ನ. ಈಗ ನೋಡ್ರಿ, ನಾನು ಚಪಾತಿ ಒಳಗೆ ತುಪ್ಪ, ಚಪಾತಿ, ಚಟ್ನಿ ಹಚ್ಚಿ ತೋರ್ಸಾಕತ್ತಾನೆ ರೀ. ಈಗ ಚಪಾತಿ ನೋಡ್ರಿ ಇಷ್ಟೆಲ್ಲ ಚಂದ ಬಂದವು. ಇದಕ್ಕೆ ಕೊಬ್ಬರಿ ಚಟ್ನಿನೂ ತೊಗೊಂಡೇನಿ, ತುಪ್ಪನೂ ತೊಗೊಂಡೇನಿ. ಈಗ ಕೊಬ್ಬರಿ ಚಟ್ನಿ ಮಸ್ತಾಗಿರ್ತೈತೆ ರೀ ಇದು. ಯಾಕಂದ್ರೆ ಅದಕ್ಕೆ ಬೆಳ್ಳುಳ್ಳಿ ಅದು ಹಾಕಿದ್ರಿಂತ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೈತಲ್ರಿ, ಭಾರಿ ಮಸ್ತಾಗಿರ್ತೈತೆ. ಅದನ್ನ ತುಪ್ಪದ ಜೊತೆ ತಿಂದ್ರೆ ಭಾಳ ಟೇಸ್ಟ್ ಬರ್ತೈತೆ. ಇದನ್ನ ರೊಟ್ಟಿ ಜೊತೆ, ಅನ್ನಕ್ಕೂ ಹಾಕೋಬೋದು ರೀ, ರೊಟ್ಟಿ ಜೊತೆನೂ ತಿನ್ಬೋದು. ಈಗ ನಾನು ಚಪಾತಿ ಮಾಡೈತಲ್ರಿ, ಪದ್ರ ಚಪಾತಿ ಜೊತೆ ನಾನು ಇದನ್ನ ಕೊಕೊನಟ್ ಚಟ್ನಿಯನ್ನು ಸರ್ವ್ ಮಾಡೋದು ಹೆಂಗೆ ಅಂತೇಳಿ ತೋರ್ಸಾಕ್ತಾನೆ. ಈಗ ತುಪ್ಪನೂ ಐತೆ ನೋಡ್ರಿ, ಇದು ತುಪ್ಪನೂ ತೊಗೊಂಡೈತಿ. ಈ ಕೊಬ್ಬರಿ ಚಟ್ನಿ ಮಸ್ತಾಗಿರ್ತೈತಿ. ಇದನ್ನು ನೋಡ್ರಿ ಈಗ ಹೆಂಗೈತೆ ಕೊಬ್ಬರಿ ಚಟ್ನಿ, ಬೆಸ್ಟಾಗಿರ್ತೈತೆ ರೀ. ಅದ್ರಾಗ ಒಂದು ಸ್ವಲ್ಪ ತರಿಯಾಗೇನ ಅದನ್ನು ಮಾಡಿರ್ಬೇಕ್ರಿ, ಅದೊಂದು ಟೇಸ್ಟ್ ಬರ್ತೈತೆ. ಅದಕ್ಕೆ ತೀರಾ ಪೇಸ್ಟ್ ಮಾಡೋಕ್ಕಿಂತ ತರಿಯಾಗಿ ಮಾಡಿರ್ಬೇಕ್ರಿ. ಈಗ ಕಾಂಬಿನೇಷನ್ ಚಂದ ಇರ್ತೈತೆ ರೀ ಇದು, ಪದ್ರ ಚಪಾತಿ ಮತ್ತು ಕೊಬ್ಬರಿ ಚಟ್ನಿ. ಈಗ ನೋಡ್ರಿ ತೋರಿಸ್ತೀನಿ ನಾನು, ಎರಡು ರೆಡಿ ಆಗ್ಯಾವ. ಈಗ ಚಪಾತಿ 3 ತೋರಿಸ್ತೀನಿ ನೋಡ್ರಿ. ಈಗ ಚಪಾತಿ ಪದ್ರ ತೋರಿಸ್ತೀನಿ ನಿಮ್ಗೆ ಹೆಂಗಿರ್ತೈತ. ಈಗ ನೋಡ್ರಿ, ಚಟ್ನಿ ಮತ್ತು ತುಪ್ಪನೂ ಅದಕ್ಕೆ ಹಾಕಿ ಚಟ್ನಿ ಹಾಕಿ ನಿಮ್ಗೆ ತೋರ್ಸಾಕ್ತಾನೆ. ಇದು ನೋಡ್ರಿ, ಹಿಂಗೆ ಮಸ್ತ್ ಇರ್ತೈತೆ ರೀ ಇದು ಪದರ್